ಇನ್ನು ಈ ಡಿನ್ನರ್ ಗೇಮ್ ಕಾಂಗ್ರೆಸ್ ಒಳಗೆ ಕಿಚ್ಚು ಹೆಚ್ಚಿದೆ. ಎಚ್ಚೆತ್ತ ಹೈಕಮಾಂಡ್ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ಇವತ್ತು ಮಹತ್ವದ ಸಭೆ ನಡೆಯಲಿದೆ. ಈ ಬಣ ಬಡಿದಾಟ ಕಿಚ್ಚು ತುಸು ಹೆಚ್ಚಾಗಿ ಹೊತ್ಕೊಳ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಶಾಸಕಾಂಗ ಸಭೆ ಕರೆಯಲಾಗಿದೆ. ಇದು ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪಟ್ಟದ ಓಟ, ಡಿನ್ನರ್ ಆಟ, ರಾಜ್ಯಕ್ಕೆ ಸುರ್ಜೇವಾಲಾ ಎಂಟ್ರಿ. ಇಂದು ಶಾಸಕಾಂಗ ಸಭೆ. ಬಣ ಕಿತ್ತಾಟ ಅಂತ್ಯನ ಆರಂಭನ. ಸಿಂಹಾಸನಕ್ಕಾಗಿ ಸಮರ, ಕುರ್ಚಿ ಮೇಲೆಯೇ ಎಲ್ಲರ ಚಿತ್ತ. ಪಟ್ಟಕ್ಕಾಗಿ ಓಟ ನಿಂತು ಡಿನ್ನರ್ ಆಟವಾಡಿದ ನಂತರ ದಿನಕ್ಕೊಂದು ದಾಳ ಉರುಳುತ್ತಿದೆ. ಒಂದ್ ಕಡೆ ಡಿನ್ನರ್ ಮೀಟಿಂಗ್, ಮತ್ತೊಂದ್ ಕಡೆ ಟೆಂಪಲ್ ರನ್ ಕಾಂಗ್ರೆಸ್ ಮನೆಯ ಹಿರಿಯರನ್ನೇ ಕೆರಳಿಸಿದೆ. ಅಷ್ಟೇ ಯಾಕೆ, ಹೈಕಮಾಂಡ್ ಕೂಡ ಕರ್ನಾಟಕದ ಮೇಲೆ ಕಣ್ಣಿಟ್ಟಿದ್ದು ಸುರ್ಜೇವಾಲಾ ಇಂದು ಬೆಂಗಳೂರಿಗೆ ಎಂಟ್ರಿ ಆಗಿದ್ದಾರೆ. ಆದರೆ ಕೈ ನಾಯಕರು ಮಾತ್ರ ಈಗಲೂ ಡಿನ್ನರ್ ಬಗ್ಗೆ ಭಿನ್ನ ವಿಭಿನ್ನ ಹೇಳಿಕೆ ಕೊಡ್ತಿದ್ದಾರೆ. ಯಾವ ಡಿನ್ನರು ಇಲ್ಲ, ಸುಮ್ಮನೆ ನೀವು ಯಾರೋ ಸುಳ್ಳು ಹೇಳಿದ್ರು, ಯಾರೋ ಸ್ಟೋರಿ ಕುಪ್ಪಪ್ ಮಾಡಿದ್ರು, ಯಾರು ಇಲ್ಲ. 3-4 ಜನ ಸೇರ್ಕೊಂಡ್ರು, ಸುಮ್ಮನೆ ಜಸ್ಟ್ ನ್ಯೂ ಇಯರ್ಗೆ ಮಾತಾಡಿದ್ರು. ಈಗಾಗಲೇ ಹೇಳಿದ್ವಿ, ಡಿನ್ನರ್ ಪಾರ್ಟಿ ಯಾರು ತಡೆ ಹಿಡಿದಿಲ್ಲ, ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ. ಹೈಕಮಾಂಡ್ ಅವ್ರ ಜೊತೆಗೆ ಸೇರ್ಕೊಂಡು ಡಿನ್ನರ್ ಪಾರ್ಟಿ ಆಯೋಜನೆ ಮಾಡೋದು ಇದೇ ಇದೆ. ತಡೆ ಏನು ಕೊಟ್ಟಿಲ್ಲ, ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ವ್ಯಾಪಕ ಚರ್ಚೆ ಮಾಡಿಬಿಟ್ಟು ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲ ಸೇರಿ ಚರ್ಚೆ ಮಾಡೋದು ಬಿಟ್ಟರೆ ತಡೆ ಏನು ಕೊಟ್ಟಿಲ್ವಲ್ಲ. ಇವತ್ತು ಯಾರ ಮನೆಗೆ ಹೋಗಿ ಊಟ ಮಾಡೋದು ಇದೆಲ್ಲದಕ್ಕೂ ಏನು ಮಾತು ಕೊಡಬೇಕಾಗಿಲ್ಲ. ಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದಾರೆ. ನನ್ನ ಮನೆಗೂ 2 ಸಲ ಕರೆದಿದ್ದೀನಿ, ಹಿಂದೆ ಬಂದಿದ್ದಾರೆ. ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸ್ಕೊಡೋದು ಸರಿಯಲ್ಲ. ಒಂದು ಡಿನ್ನರ್ ಸಭೆ ನಡೆದಿದೆ, ಮತ್ತೊಂದು ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಬಿದ್ದಿದೆ. ಆದ್ರೆ ಸಭೆ ರದ್ದಾಗಿಲ್ಲ, ಮುಂದೂಡಿದ್ದೀವಿ, ಡಿನ್ನರ್ ಸಭೆ ನಡೆದೇ ನಡೆಯುತ್ತೆ ಅಂತ ದಲಿತ ನಾಯಕರು ಹೇಳ್ತಿದ್ದಾರೆ. ನಾಯಕರ ಈ ಭಿನ್ನ ವಿಭಿನ್ನ ಹೇಳಿಕೆಗಳಿಗೆ ಕಾಂಗ್ರೆಸ್ನಲ್ಲೇ ಅಪಸ್ವರವೆದಿದೆ. ಡಿನ್ನರ್ ಕಾಳಗದಿಂದ ಹಿರಿಯ ನಾಯಕರು ಗರಂ ಆಗಿದ್ದಾರೆ. ಇನ್ನು ಈ ಬಣ ಬಡಿದಾಟದ ಬಗ್ಗೆ ಪ್ರತಿಕ್ರಿಯಿಸಿರೋ ಸಚಿವ KN ರಾಜಣ್ಣ, ಬಣ ರಾಜಕೀಯ ಇದ್ರೆ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದು ಅಂದಿದ್ದಾರೆ. ಯಾವ ಪಕ್ಷದಲ್ಲಿಲ್ಲ, ಒಂದಲ್ಲಿ ಜಾಸ್ತಿ ಇರ್ಬೋದು, ಒಂದಲ್ಲಿ ಕಡಿಮೆ ಇರ್ಬೋದು ಅಷ್ಟೇ. ಕಾಂಗ್ರೆಸ್ 1887 ಪ್ರಾರಂಭ ಆದಾಗಲೇ ಕಾಂಗ್ರೆಸ್ನಲ್ಲೂ ಬಣ ರಾಜಕೀಯ ಇತ್ತಪ್ಪ ಆಗಲೇ. ಅದರಿಂದ ಅದಿರೋದು ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹಳ ಒಳ್ಳೆಯದು ಅಂತಾನೆ ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಬಡಿದಾಟವನ್ನ ಟೀಕಿಸಿರೋ ಅಶೋಕ್, ಕಾಂಗ್ರೆಸ್ನಲ್ಲಿ ಎಣ್ಣೆ ನಂದು ಊಟ ನಿಮ್ದು ಅಂತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಪರಮೇಶ್ವರು ನಾವು ನಮ್ಮೂಟ ಅದೇನು ಹೇಳ್ತಾರ, ಅದೇನೋ ಪಾರ್ಟಿ ಇದು ಎಣ್ಣೆ ನಂದು ಊಟ ನಂದು ಅಂತ ಹೇಳಿ ನಡೀತಾ ಇದೆಯಲ್ಲ, ಅದಕ್ಕೆ ನೀವ್ಯಾರು ಕೇಳಕ್ಕೆ ಅಂತೇಳಿ ದಲಿತರ ಕಾರ್ಡನ್ನು ಉಪಯೋಗ ಮಾಡಿದ್ದಾರೆ. ಇಂದಿನ ಕಾಂಗ್ರೆಸ್ ಶಾಸಕಾಂಗ ಸಭೆಯತ್ತ ಎಲ್ಲರ ಚಿತ್ತ. ಊಟ, ಆಟ, ಬಣ ಬಡಿದಾಟದಲ್ಲೇ ಕಾಂಗ್ರೆಸ್ ನಾಯಕರು ನಿರತರಾಗಿದ್ದು ವಿಪಕ್ಷಕ್ಕೆ ಅಸ್ತ್ರವಾಗಿದೆ. ಹೀಗಾಗಿ ಹೈಕಮಾಂಡ್ ಎಂಟ್ರಿ ಕೊಡ್ತಿದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇಡೀ ದಿನ ಕಾಂಗ್ರೆಸ್ ನಾಯಕರ ಜೊತೆ ಸರಣಿ ಸಭೆ ನಡೆಸಲಿದ್ದಾರೆ. ಇಂದು ಸಂಜೆ 6ಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಶಾಸಕಾಂಗ ಸಭೆ ನಡೆಯಲಿದೆ. ಈ ಸಭೆ ಭಾರೀ ಕುತೂಹಲ ಮೂಡಿಸಿದೆ. ಪಕ್ಷದ ಒಗ್ಗಟ್ಟು ಕಾಪಾಡಲು ಹಿರಿಯರು ಮತ್ತು ಕಿರಿಯರಿಗೆ ಸುರ್ಜೇವಾಲಾ ಕೆಲ ಮಹತ್ವದ ಸೂಚನೆ ನೀಡೋ ಸಾಧ್ಯತೆ ಇದೆ. ಇದರ ಜೊತೆಗೆ ಡಿನ್ನರ್ ಪಾಲಿಟಿಕ್ಸ್ನ ಗೊಂದಲಗಳಿಗೆಲ್ಲ ಬ್ರೇಕ್ ಹಾಕೋ ಯತ್ನ ಮಾಡಬಹುದು. ಇದೇ ವೇಳೆ SC/ST ಸಚಿವರು ಡಿನ್ನರ್ ಸಭೆಯ ಅಜೆಂಡಾವನ್ನ ಮನವರಿಕೆ ಮಾಡೋ ಪ್ರಯತ್ನ ಮಾಡಲಿದ್ದಾರೆ. ಅದೇನೇ ಇರಲಿ, ಇಂದಿನ ಶಾಸಕಾಂಗ ಸಭೆ ಮಹತ್ವ ಪಡೆದುಕೊಂಡಿದ್ದು ನಾಯಕರ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಬೀಳುತ್ತಾ, ಇಲ್ಲ ಕಾಂಗ್ರೆಸ್ನ ಬಣ ಕಿಚ್ಚು ಮತ್ತಷ್ಟು ಸ್ಫೋಟವಾಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.